ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನೀವು ನೋಡಿ ಗೈಸ್, ನಾವು 3 ಜನ ಕೂಡ ಸೂಪರ್ ಆಗಿದ್ದೀವಿ ಆಯಿತಾ. ಸೊ ನನ್ನ ಅಕ್ಕನ ಮಕ್ಕಳು ಮಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ನಾನು ಕರ್ಕೊಂಡು ಬಂದದ್ದು ವಾಪಸ್ ಹೋಗಿ. ನನ್ನ ಜನ್ಯಾನ ಮತ್ತು ಬಾಲ್ಯನು ಅದು ಮಾಡಲು ಹಂಗೆ ನಾಡಿದ್ದು ನಮ್ಮ ಕುಟುಂಬದಲ್ಲೆಲ್ಲ ಫಂಕ್ಷನ್ ಇದೆ ಅಲ್ವಾ, ಅದಕ್ಕೋಸ್ಕರ ಮತ್ತೆ ರಜೆ ಮುಗಿದ್ರೆ ಮತ್ತೆ ವಾಪಸ್ ಬರಲಿಕ್ಕೆ ಇನ್ನು ನೆಕ್ಸ್ಟ್ ಇಯರ್ ಬರೋದವರು, ನೆಕ್ಸ್ಟ್ ವರ್ಷ ಬರೋದಲ್ಲ. ಅದಕ್ಕೋಸ್ಕರ ಇವತ್ತು ನಿನ್ನೆ ಹೋಗಿ ವಾಪಸ್ ಕರ್ಕೊಂಡು ಬಂದೆ. ಇವಾಗ ನಾವು ಸಾಂಬಾರು ಮಾಡೋಕ್ಕೆ ಹೊರಟಿದ್ದೀವಿ. ನಾವು 3 ಜನ. ಸಾಂಬಾರು ಮಾಡೋದು ನಾನೇ ಆಯಿತಾ, ಆದರೆ ಸುಮ್ಮನೆ ಜೊತೆಗೆ ನನ್ನ ಅಕ್ಕನ ಮಕ್ಕಳು ಕೂಡ ಇರಲಿ ಅಂತ ಹೇಳ್ಕೊಂಡು. ಎಂತಂತ ಹೇಳಿದರೆ ತುಂಬ ದಿನ ಆಯಿತು ಗೈಸ್, ಪ್ರೋಗ್ರಾಮ್ ಇದ್ದ ಕಾರಣ ಫುಲ್ಲು ಬ್ಯುಸಿಯಾಗಿದ್ದೆ. ಸೊ ಹಾಗೆ ಲಾಗ್ ಮಾಡಲಿಲ್ಲ. ಒಂದು ನಿಮಿಷ. ಕಾಣ್ತೀರಲ್ಲ, ಹಾಗೆ ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಅಂದರೆ 1 ತಾರೀಕಿಂದ 15ರವರೆಗೆ ಫುಲ್ಲು ಬ್ಯುಸಿ ಇದ್ದೆ. ಸೊ ಉತ್ತರ ಕನ್ನಡ ಆಚೆ ಸೈಡೆಲ್ಲ ಹೋಗ್ಲಿಕ್ಕಿತ್ತು. ಜಮಖಂಡಿ, ಬಾದಾಮ್ ಮತ್ತು ಅಲ್ಲಿ ಬಾದಾಮ್ ಪಟ್ಟದಕಲ್ಲು ಅಲ್ಲಿಗೆಲ್ಲ ಹೋಗಿದ್ವಿ. ಮತ್ತು ಎಂತಪ್ಪ ತುಂಬ ದಿಕ್ಕಿಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಊರು ಸುತ್ತಿದ್ವಿ. ಸ್ವಲ್ಪ ಎಂತ ಅಲ್ಲಿ ಅದು ಫುಡ್ಡು ಸ್ವಲ್ಪ ನನಗೆ ಸೆಟ್ ಆಗಲಿಲ್ಲ ಆಯಿತಾ. ಸ್ವಲ್ಪ ಹೊಟ್ಟೆಲ್ಲ ತಳಮಳ ಹಾಗೆ ಅದೆಲ್ಲ ಸ್ಟೋರಿ ಇವರ ಹತ್ರ ಎಲ್ಲ ಹೇಳ್ತಿದ್ದೆ, ಇವ್ರು ನಗ್ತಿದ್ರಲ್ಲ ಇಬ್ಬರು ಕೂಡ. ಸೊ ಹಾಗೆ ಇವಾಗ ನಾವು ಇದು ಎಂತಪ್ಪ ಸಾಂಬಾರು ಮಾಡುವ ಅಂತ ಹೇಳ್ಕೊಂಡು ಹೊರಟಿದ್ದು. ಹಾಗೆ ಒಂದು ಲಾಗ್ ಕೂಡ ಮಾಡುವ. ತುಂಬ ದಿನ ಆಯಿತು, ಎಷ್ಟೋ ದಿನ ಆಯಿತು. ನಾನು ಇನ್ಸೈಟೆಲ್ಲ ಬಿದ್ದಿರ್ಬೋದು. ಹಾಗೆ ಮತ್ತೆ ಇವಳು ಮಾತಾಡ್ತಾಳೆ ಲಾಗಲ್ಲಿ. ಮಾತಾಡಿ. ಅವಳಿಗೆ ತುಂಬ ಇಷ್ಟ, ಇವಳಿಗೆ ಲಾಗು ಆ ಥರ ಎಲ್ಲ ತುಂಬ ಇಷ್ಟ ಅಲ್ಲ ಮತ್ತೆ. ಹಾಗೆ ಖುಷಿ ನನಗೆ, ನನ್ನ ಮಕ್ಕಳು ಬಂದದ್ದು ಇಲ್ಲಿಗೆ. ತುಂಬ ಖುಷಿ ಆಗ್ತದೆ. ಟೈಮ್ ಹೋಗುತ್ತೆ ಅಲ್ಲ ಹೋಗಿ. ಮತ್ತೆ ಜ್ವರ, ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ ಅಂತ ನನಗೆ. ತುಂಬ ಕಫ ಜಾಸ್ತಿ ಆಗಿದೆ. ಹಾಗೆ ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕುಡಿಯುವಾಗ ನಂಗೆ ಒಂಥರ ಆಗ್ತದೆ ಮನೆ. ತುಂಬ ಕಫ ಆಗಿದೆ ಹಾಗೆ ಕಮ್ಮಿ ಆಗಲಿಲ್ಲ ಸ್ವಲ್ಪ. ಇನ್ನು ಒಂದು ನಾಳೆಂದು ನೋಡೋದು. ಕೆಮ್ಮು ಬರ್ತದೆ. ಕೆಮ್ಮು ಒಂದು ತುಂಬ ಕಫ, ಸ್ವಲ್ಪ ಮಾತಾಡುವಾಗ ಕೂಡ ಕಫ ಬರೋದು, ಆ ಥರ ಆಗುತ್ತೆ. ಅದಕ್ಕೆ ಮೊನ್ನೆ ಕೂಡ ನಾನು ಟೆಸ್ಟ್ ಮಾಡಿ ತಗೊಂಡಿದ್ದು, ಟ್ಯಾಬ್ಲೆಟ್ಸ್ ಮತ್ತು ಟಾನಿಕ್ ಎಲ್ಲ ಕೊಟ್ಟಿದ್ದು. ಅದೇನೋ ಕಮ್ಮಿ ಇಲ್ಲ, ಮತ್ತು ನನಗೆ ಕಮ್ಮಿ ಆಗಲಿಲ್ಲ. ಸೊ ನಾಳೆ ವಾಪಸ್ ಹೋಗ್ಬೇಕು ಅಂತ ಇದ್ದೀನಿ. ಹಾಗೆ ಮತ್ತು ಇವಾಗ ಎಲ್ಲರಿಗೂ ಈ ವೆದರಿಗೆ ಗೊತ್ತಿಲ್ಲ, ಮತ್ತು ನಾವು ಬೇರೆ ಕಡೆ ಹೋದೆಲ್ಲ ಒಂದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಅದಕ್ಕೋಸ್ಕರ ಸಹ ಆಗಿರ್ಬೋದು ಒಂದು ಸ್ವಲ್ಪ ಜ್ವರ, ಗಂಟಲು ನೋವೆಲ್ಲ ಬಂದದ್ದು. ಹಾಗೆಲ್ಲ ಕತೆ. ಇವತ್ತು ನಾವು ಏನು ಸಾಂಬಾರು ಮಾಡ್ತೇವೆ ಅಂತ ಹೇಳಿದರೆ, ಇದು ಸೌತೆಕಾಯಿ ಸಾಂಬಾರು ಮಾಡ್ತೀವಿ. ಯಾಕಂದರೆ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ಮಾತ್ರ. ಸೊ ಇನ್ನೂ ಒಂದು 10 ದಿನ ಇದೆ ಅಲ್ಲ, ಇನ್ನೊಂದು 10 ದಿನ ಇದೆ ನಾನ್ ವೆಜ್ ತಿನ್ನಲಿಕ್ಕೆ. ಇವಾಗ ಅಷ್ಟೊಂದು ಗೊತ್ತಾಗೋದಿಲ್ಲ ಆಯಿತಾ ನಾನ್ ವೆಜ್. ಹಾಗೆ 2 ತಿಂಗಳಾಯಿತು ನಾನ್ ವೆಜ್ ಎಲ್ಲ ಬಿಟ್ಟು, ಪ್ಯೂರ್ ವೆಜ್. ಆಗಾಗ ಸ್ವಲ್ಪ ಕನಸಲ್ಲಿ ಕಬಾಬ್ ಬಂದು ಹೋಗ್ತದೆ, ಕನಸಲ್ಲಿ. ಹಾಗೆ ಹಂಗೆ ನೋಡುವ. ಇವಾಗ ಸೌತೆ ಸಾರು ಮಾಡುವ. ನಿನ್ನೆ ಒಂದು ಸೌತೆಕಾಯಿ ತೆಗೆದು. ಮತ್ತು ತರಕಾರಿಯಲ್ಲಿ ಎಂತ ನನಗೆ ಜಾಸ್ತಿ
ಹೂಕೋಸು ಮತ್ತು ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಮೂಲಂಗಿ ಅದೆಲ್ಲ ನಾನು ತಿನ್ನಲ್ಲ. ಒಂದು 4-5 ವೆರೈಟಿದು ತಿಂತೀನಿ ಅಷ್ಟೇ. ಒಂದು ಸೌತೆನೂ ತುಂಬ ಇಲ್ಲ, ಸ್ವಲ್ಪ. ಮತ್ತು ಬೀಟ್ರೂಟ್ ತಿಂತೀನಿ, ಮತ್ತು ಬಸಳೆ, ಪೀರೆ, ಮತ್ತು ಏನು ಬೀನ್ಸ್ ತಿಂತೀನಿ. ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ. ಬೇರೆ ಈ ಮೂಲಂಗಿ ಎಲ್ಲ ಅದೊಂದು ಸ್ಮೆಲ್ ಕಂಡ್ರೆ ಆಗಲ್ಲ ನನಗೆ. ಸೊ ಹಾಗೆ ಇವತ್ತು ನಾವು ಸೌತೆ ಸಾರು ಮಾಡ್ತೀವಿ ಆಯಿತಾ. ಸ್ವಲ್ಪ ದೂರ ಕಾಣಲ್ಲ. ಪೊಟ್ಯಾಟೊ, ಬಟಾಟೆ ಅದೆಲ್ಲ ಇಷ್ಟ ಇಲ್ಲ ನನಗೆ, ಅದೆಲ್ಲ ಗ್ಯಾಸ್ಟ್ರಿಕ್. ಸೊ ಇವಾಗ ಇದು ಮಾಡುವ ಸಾರು. ಬೀಳಬೇಕು. ಇವಾಗ ಸೊಪ್ಪೆ ಸಾರು ಇದನ್ನು ನೀರು ಚೆಲ್ಲಬೇಕು ಮಗಿಲ್ಲ, ಹತ್ರ ಹಾಲಾಗ್ತದೆ. ಅದು ನೀರು ಚೆಲ್ಲ ಒಟ್ಟು ಹೋಗುತ್ತೆ ಮತ್ತು ಹಾಲು. ಬೇಗ ಬೇಗ ಸೊಪ್ಪು ಸಾರು ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಯಾಕಂದರೆ ತುಂಬ ಲೆಂತಿ ಆದರೆ ಅದು ಒಂಥರ ಬೋರಿಂಗ್ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಒಳ್ಳೊಳ್ಳೆ ವೀಡಿಯೋಸ್ ಇನ್ನು ಮಾಡ್ತೀನಿ. ಇನ್ನು ಅಕ್ಕನ ಮಕ್ಕಳು 1 ವಾರ ನನ್ನ ಜೊತೆ ಇರ್ತಾರೆ. ಹಾಗೆ ಡೈಲಿ ಲಾಗ್ ಎಲ್ಲ ಮಾಡ್ತೀನಿ. ಕಾಮಿಡಿ ಲಾಗ್ ಎಲ್ಲ ಅಲ್ಲ, ಅವರು ಕೂಡ ಮಾತಾಡ್ತಾರೆ ಮಾರ್ರೆ ಲಾಗಲ್ಲೆಲ್ಲ ಅಲ್ಲ ಮಗ. ಹೀಗೆ ಕಡ್ಡಿ ಉಂಟಾ? ಹೆಂಗಾಗಿ ಹೌದು ಬೇಯೋಕ್ಕಿಟ್ಟೆ. ಹಾಗೆಯೇ ಇದು ಕೂಡ ರುಬ್ಬಿ ಎಲ್ಲ ರೆಡಿ ಮಾಡಿದ್ದೇನೆ. ಇನ್ನು ಇದು ಬೆಂದ ನಂತರ ಇದನ್ನು ಹಾಕಿದರೆ ಇತ್ತು. ಸೊ ಅದರಲ್ಲಿ ಒಂದು ಸಾಂಬಾರು ಒಂದು ರೆಡಿ ಆಗ್ತದೆ, ಮತ್ತೊಂದು ಊಟ ಇಟ್ಟರೆ ಆಯಿತು ಗೈಸ್. ಮಕ್ಕಳು ಅಲ್ಲಿ ಆಟ ಆಡ್ತಿದ್ದಾರೆ. ಒಂದು ಇಲ್ಲಿ ಇದ್ದಾಳೆ, ಇಲ್ಲಿ ನೋಡಿ. ಹಾಗೆ ಹೆಲ್ತ್ ಒಂದು ಹುಷಾರಿಲ್ಲದಿದ್ದರೆ ತುಂಬ ಅಂದರೆ ತುಂಬ ಒಂಥರ ಇರಿಟೇಷನ್. ಅದರಲ್ಲೂ ಶೀತ ಜ್ವರ ಅದು ಇದೆಲ್ಲ ಬಂದರೆ ಅಂತೂ ಹೇಳಬೇಕಂತಾರೆ ಇಲ್ಲ. ನನಗೆ ಅಂತೂ ತುಂಬ ಒಂಥರ ಇರಿಟೇಷನ್. ಹಾಗೆ ಗೈಸ್, ಇದು ಸಣ್ಣ ಲಾಗ್. ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡೆ. ಮಕ್ಕಳಲ್ಲಿ ಆಟ ಆಡ್ತಿದ್ದಾರೆ. ಇನ್ನು ಅವರು ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಿ ಅಲ್ಲಿ ಆದರೂ ಸ್ವಲ್ಪ ಬೇಗ ಹಸಿವಾದರೆ ಅಂತೇಳಿ ಸಾಂಬಾರು ಒಂದು ಬೇಗ ಮಾಡೋದು. ಸಾಂಬಾರು ಮತ್ತು ಊಟ. ಇಲ್ಲಿ ಲೇಟ್ ನಿದ್ದೆ ಮಾಡೋದು ಮಾತ್ರ. ಒಂದು 8 ಗಂಟೆಗೆ ಆಗುವಾಗ ಊಟ ಕೊಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿ ಮಾಡಿ ಇಡೋದು. ಸ್ವಲ್ಪ ಆಟಾಡಿ ಸುಸ್ತಾದ ನಂತರ ಸ್ವಲ್ಪ ಹಸಿ ಆಗ್ಬೋದು ಅಂತ ಹೇಳಿಕೊಂಡು ಹಾಗೆ. ಇನ್ನು ನೋಡುವ, ಡೈಲಿ ಲಾಗನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.